ಇವತ್ತು ನಮ್ಮ ತುಂಗಭದ್ರಾ ಡ್ಯಾಮ್ ಈ ಗೇಟ್ಗಳ ಅಳವಡಿಕೆ ವಿಚಾರದಲ್ಲಿ ಸರ್ಕಾರದ ವತಿಯಿಂದ ಏನು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಸದನದಲ್ಲಿ ಅವರೊಂದು ಮಾತನ್ನು ಕೊಟ್ಟಿದ್ದರು. ಯಾವುದೇ ಕಾರಣಕ್ಕೂ ಕೂಡ ಒಂದು ಎರಡನೇ ಬೆಳೆ ಕೊಡೋದಕ್ಕೆ ಆಗದೆ ಹೋದರೂ ಕೂಡ ಈ ಬಾರಿ ಇಡೀ ಡ್ಯಾಮ್ನ 33 ಗೇಟ್ಗಳನ್ನ ಕೂಡ ಹೊಸದಾಗಿ ನಿರ್ಮಾಣ ಮಾಡಿ ಅಳವಡಿಕೆ ಮಾಡೋದ್ರ ಮೂಲಕ ಮುಂದಿನ 50 ವರ್ಷಗಳಿಗೂ ಕೂಡ ಏನೂ ತೊಂದರೆ ಆಗದೇ ಇರುವಂಥ ರೀತಿಯಲ್ಲಿ ಜವಾಬ್ದಾರಿ ತಗೊಳ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಮತ್ತು ಇವತ್ತು ನಾನು ಏನು ಬಂದು ವೀಕ್ಷಣೆ ಮಾಡ್ತಾಯಿದ್ದೀನಿ, ಇಲ್ಲಿರುವಂಥ ಅಧಿಕಾರಿಗಳು ಮತ್ತು ನಮ್ಮ ಕಿರಣ್ ಅಂತೇಳಿ ಇದರ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದಾರೆ. ಮತ್ತು ಒಂದು ಕಲ್ಪೇಶ್ ಅಂತೇಳಿ ನಮ್ಮ ವೆಸ್ಟ್ ಬೆಂಗಾಲಲ್ಲಿ ಒಂದು 132 ಗೇಟ್ಗಳನ್ನ ಅಳವಡಿಕೆ ಮಾಡಿರುವಂಥ ಒಂದು ಅನುಭವ ಇರುವಂಥ ಒಂದು ದೊಡ್ಡ ಕಂಪನಿ, ಅವರಿಗೆ ಇವತ್ತು ಜವಾಬ್ದಾರಿ ವಹಿಸಿದ್ದಾರೆ. ಇವತ್ತು ಸುಮಾರು ಇವಾಗ ನಾವೇನು ಸೈಟಲ್ಲಿ ನೋಡ್ತಾ ಇದ್ದೀವಿ, ಹೆಚ್ಚು ಕಡಿಮೆ 23 ಗೇಟ್ಗಳಿಗೆ ಸಂಬಂಧಪಟ್ಟು ಮಟೀರಿಯಲ್ಲು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇವಾಗ ಒಂದು ಗೇಟನ್ನು ರೆಡಿ ಮಾಡ್ತಾಯಿದ್ದಾರೆ, 18ನೇ ಗೇಟ್ ಏನಿದೆ. ಇವಾಗ ಅದನ್ನು ಕಂಪ್ಲೀಟ್ ನೀಟಾಗಿ ರೆಡಿ ಮಾಡಿ ಅದನ್ನು ಮಾಡೆಲ್ ಕೂಡ ಇವಾಗ ಮಾಧ್ಯಮಗಳಿಗೆ ತೋರಿಸಿದ್ರು. ಈಗಾಗಲೇ ಒಂದೇ ದಿವಸದಲ್ಲೇ ಕೆಳಗಡೆ ಬೇಸ್ ಎಲ್ಲ ಕೊಡಿಸಿದ್ದಾರೆ. ಇನ್ನೊಂದು 4 ದಿವಸದಲ್ಲಿ ಈ 18ನೇ ಗೇಟ್ ನಂಬರು ಕೆಲಸ ಮುಗಿಯುತ್ತೆ. ಇದು ಮುಗಿದ ತಕ್ಷಣ ಇದರಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪದೋಷಗಳಿದ್ದರೆ ಅದನ್ನು ಮತ್ತೆ ಸರಿ ಮಾಡಿಬಿಟ್ಟು ಎಂಟೈರ್ 33 ಗೇಟ್ಗಳಿಗೆ 3 ಟೀಮ್ಗಳನ್ನು ಎಂಗೇಜ್ ಮಾಡಿದ್ದಾರೆ. ಅಂದರೆ ಡಿಲೇ ಆಗಿಲ್ದಂಗೆ ಏಪ್ರಿಲ್ ತಿಂಗಳ ಒಳಗಡೆ ಕೆಲಸ ಪೂರ್ತಿ ಮಾಡಿಬಿಟ್ಟು ಮೇ ತಿಂಗಳಲ್ಲಿ ಇನ್ನೂ ಏನಾದರೂ ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಪೂರೈಸಿಬಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಬರುವಂಥ ಮಳೆಗಾಲದ ಒಳಗಡೆ ಸಂಪೂರ್ಣ ಟಿ ಬಿ ಡ್ಯಾಮ್ ಗೇಟ್ಗಳು ರೆಡಿ ಆಗುತ್ತೆ ಅನ್ನೋಂಥ ಒಂದು ಇದನ್ನು ಅವರೇನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮತ್ತು ನಾನು ನೋಡ್ತಾ ಇರೋ ಪ್ರಕಾರ ನೋಡಿದರೆ ಎಲ್ಲವೂ ಕೂಡ ಸರಿಯಾಗಿ ಒಂದು ವ್ಯವಸ್ಥಿತವಾಗಿ ಅವ್ರು ಕೆಲಸ ಮಾಡ್ತಾಯಿದ್ದಾರೆ ಅನ್ನೋಂಥ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಸೊ ಹಾಗಾಗಿ ಅವರಲ್ಲಿ ಇನ್ನೂ ಸ್ವಲ್ಪ ಸ್ಪೀಡಾಗಿ ಕೆಲಸ ಮಾಡಲಿ ಅನ್ನೋಂಥ ಒಂದು ಕಾರಣಕ್ಕೆ ಇವತ್ತು ನಾವಿಲ್ಲಿ ಬಂದು ವೀಕ್ಷಣೆ ಮಾಡಿರೋಂಥದ್ದು. ಎರಡನೇ ಬೆಳೆ ಸಹಜ ರೈತರಿಗೆ ಸ್ವಲ್ಪ ಆತಂಕ, ಅದನ್ನು ಭಾಳ ಸೀರಿಯಸ್ ಆಗಿ ಈಗಾಗಲೇ ಅವತ್ತು ಸದನದಲ್ಲಿ ಕೂಡ ನಾವು ಒತ್ತಾಯ ಮಾಡಿದ್ದು ಡಿ ಕೆ ಶಿವಕುಮಾರ್ ಅವ್ರ ಜೊತೆಯಲ್ಲಿ. ಯಾವುದೇ ಕಾರಣಕ್ಕೂ ಕೂಡ ಎರಡನೇ ಬೆಳೆ ಒಂದು ಇದಕ್ಕೆ ನಾವು ನೀರು ಕೊಡದೇ ಇರುವಂಥ ಒಂದು ಸ್ಥಿತಿಯಲ್ಲಿ, ಬಟ್ ಏನೆಂದರೆ ಮುಂದಿನ 50 ವರ್ಷಕ್ಕೂ ಕೂಡ ರೈತರಿಗೆ ಯಾವುದೇ ತೊಂದರೆ ಇಲ್ಲದಂಗೆ ಇವತ್ತು ನಮ್ಮ ರಾಯಚೂರು ಭಾಗದ ಕೊನೆ ಒಂದು ಹೊಲಕ್ಕೂ ಕೂಡ ನೀರು ಮುಟ್ಟುವಂಥ ಒಂದು ಕೆಲಸಕ್ಕೆ ಇವತ್ತು ಇವರೇನು ರೆಡಿ ಮಾಡ್ತಾಯಿದ್ದಾರೆ. ಇದರ ಒಟ್ಟೊಟ್ಟಿಗೆ ಕೆನಾಲ್ಗಳ ರಿಪೇರಿ ಕೂಡ ಆಗಬೇಕಂತಲೇ ನಾವು ಅವತ್ತು ಹೇಳಿರುವಂಥದ್ದು. ಆದರೆ ಇವತ್ತು ಇನ್ನೂ ಕೆನಾಲ್ಗಳ ಕೆಲಸ ಪ್ರಾರಂಭನೇ ಆಗಲಿಲ್ಲ. ಗೇಟ್ಗಳು ಡ್ಯಾಮ್ ರೆಡಿ ಆಗ್ತಾಯಿದೆ. ಯಾಕೆಂದರೆ ಎಲ್ಲ ಒಂದು ರೀತಿಯಲ್ಲಿ ಇವತ್ತು ಎಲ್ಲ ಕೆನಾಲ್ಗಳೆಲ್ಲ ಒಡೆದೋಗಿದೆ, ನೀರು ಕೂಡ ಅಲ್ಲೂ ಕೂಡ ವೇಸ್ಟ್ ಆಗ್ತಾಯಿದೆ. ಮತ್ತು ಪ್ರತಿಯೊಂದು ಯಾವ ಒಂದು ಒಳ್ಳೆಯ ಉದ್ದೇಶಕ್ಕೆ ಇಡೀ ನಮ್ಮ 4 ಜಿಲ್ಲೆಗಳಿಗೆ, ಅಂದರೆ ರಾಯಚೂರು, ಬಳ್ಳಾರಿ, ವಿಜಯನಗರ, ಕೊಪ್ಪಳ, ಈ 4 ಜಿಲ್ಲೆಗಳ ರೈತರಿಗೆ 1 ಇಂಚು ಭೂಮಿಗೆ ಕೂಡ ತುಂಗಭದ್ರಾ ನದಿಯಿಂದ ಕಮಿಟ್ಮೆಂಟ್ ಏನಿದೆ ನೀರು ಬಿಡುವಂಥದ್ದು ಅದೆಲ್ಲವೂ ಪೂರೈಸಬೇಕು ಅನ್ನೋಂಥದ್ದನ್ನು ಹೇಳಿದ್ದೀವಿ. ಜೊತೆಗೆ ರೈತರಿಗೆ ಎರಡನೇ ಬೆಳೆಗೆ ಸಂಬಂಧಪಟ್ಟು ಏನು ನೀರನ್ನು ಪೂರೈಸಲಿಕ್ಕೆ ಆಗ್ತಾಯಿಲ್ಲ, ಒಂದು ಎಕರೆಗೆ ಕನಿಷ್ಠ 25,000 ರೂಪಾಯಿ ಹಣ ಕೊಡಬೇಕಂತೇಳಿ ರಾಜ್ಯ ಸರ್ಕಾರವನ್ನು ನಾವು ನಮ್ಮ ಸದನದಲ್ಲಿ ಒತ್ತಾಯ ಮಾಡಿದ್ದೀವಿ. ಹೊರಗಡೆ ಕೂಡ ಪಕ್ಷದ ರಾಜ್ಯಾಧ್ಯಕ್ಷರ ಕಡೆಯಿಂದ ಹಿಡಿದು ಎಲ್ಲರೂ ನಾಯಕರುಗಳು ಕೂಡ ಒತ್ತಾಯ ಮಾಡಿದ್ದೀವಿ. ಅದನ್ನು ಪರಿಶೀಲನೆ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ದಾರೆ. ಆ ವಿಷಯದಲ್ಲಿ ಮತ್ತೆ ಇನ್ನೊಮ್ಮೆ ನಾವು ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಇಡೀ ಪಕ್ಷದ ವತಿಯಿಂದ ಮೀಟ್ ಮಾಡ್ತೀವಿ. ಈಗ 33 ಹೌದಾ? ಅಲ್ಲ, ಇವಾಗ 33 ಗೇಟು ರೆಡಿ ಮಾಡ್ತಾ ಇದ್ದಾರೆ. ಇವಾಗ ಮೊದಲನೇದಾಗಿ 18ನೇ ಗೇಟನ್ನು ಸಂಪೂರ್ಣ ಡಿಸ್ಮೆಂಟಲ್ ಮಾಡಿಬಿಟ್ಟು ಇವಾಗ ಏನು ತಮಗೆ ಡಿಸೈನ್ ತೋರಿಸಿದ್ದಾರೆ, ಮಾಡೆಲ್ ತೋರಿಸಿದ್ದಾರೆ, ಇನ್ಕ್ಲೂಡಿಂಗ್ ಟ್ರೈನ್ಗಳ ಸಮೇತ ಸಂಪೂರ್ಣ ಹೊಸದಾಗಿ ಮಾಡ್ತಾ ಇರುವಂಥದ್ದು, 100ಕ್ಕೆ 100 ಸಂಪೂರ್ಣವಾಗಿ ಹೊಸದಾಗಿ ಮಾಡ್ತಾ ಇರುವಂಥದ್ದು. ಈ 18ನೇ ಗೇಟು ಇವಾಗ ಇನ್ನು 4 ದಿವಸಕ್ಕೆ ಪೂರ್ತಿ ಆಗುತ್ತೆ. ಇದಾದ ತಕ್ಷಣ ಉಳಿದಿರುವಂಥ ಗೇಟ್ಗಳನ್ನು ಅವರು ಈಸಿಯಾಗಿ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಸೇಮ್ ಮಾಡೆಲ್ನಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಈಗ ಈ ಗುತ್ತಿಗೆದಾರ ಈ ಹಣ ಹೆಂಗೆ ಕರ್ನಾಟಕ ಅಥವಾ? ಹೌದು, ನನಗೆ ಇವಾಗ ನಾನು ಇಂಜಿನಿಯರ್ಗಳನ್ನ ಕೇಳಿದೆ. ನಾನು 30 ಕೋಟಿ ಹಣ ಏನು ಬೇಕಾಗಿತ್ತು ಅದನ್ನು ಈಗಾಗಲೇ ಆಂಧ್ರ ಸರ್ಕಾರ 20 ಕೋಟಿ ಹಣ ಕೊಟ್ಟಿದೆ, ಕರ್ನಾಟಕ ಸರ್ಕಾರದ ಕಡೆಯಿಂದ 10 ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ. ಸೊ ಹಾಗಾಗಿ 2 ರಾಜ್ಯಗಳ ಶೇರನ್ನು ಅವರು ಕೊಟ್ಟಿದ್ದಾರೆ, ಅದರಿಂದನೇ ಕೆಲಸ ಪ್ರಾರಂಭ ಆಗಿದೆ. ಸರಿ, ಮೊನ್ನೆ ನೀವು ಒಂದು ಚರ್ಚೆಗೆ ಕಾರಣ ಆಯಿತು. ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡ್ತಾರೆ ಸಿದ್ದರಾಮಯ್ಯನವರು, ಈಗಿನ ಪರಿಸ್ಥಿತಿಯನ್ನು ನೋಡಿದ್ರಿ ಅಂತೇಳಿ ಏನು? ಇಲ್ಲ, ನನಗನ್ಸೋದು ನೋಡಮ್ಮ, ಸ್ವಾಭಾವಿಕವಾಗಿ ನನಗೆ ಅಲ್ಲ, ಮಾಧ್ಯಮದವರು ಕೂಡ ಎಲ್ರಿಗೂ ಕೂಡ ಏನಂತಂದರೆ ಇವಾಗ ಸಿದ್ದರಾಮಯ್ಯ ಅವರು ಕೂಡ ಏನಾದರೂ ಒಂದು ಮಾತು ಕೊಟ್ಟರೆ ಅದನ್ನು ಉಳಿಸ್ಕೊಳ್ತಾರೆ ಅನ್ನೋಂಥ ಒಂದು ವಿಶ್ವಾಸ ಎಲ್ರಿಗೂ ಇದ್ದೇ ಇರುತ್ತೆ.
ಸೊ ಹಾಗಾಗಿ ನಾನು ಸೊಂಡೂರು ಉಪಚುನಾವಣೆಯಿಂದ ಹಿಡಿದು ಇವತ್ತಿನವರೆಗೂ ಒಂದೇ ಮಾತನ್ನು ಹೇಳ್ತಾ ಇದ್ದೀನಿ, ಅವರಿಬ್ಬರ ನಡುವೆ 50-50 ಅಧಿಕಾರ ಹಂಚಿಕೆ ಅನ್ನೋದೇನಿದೇನೋ ಅದಾಗಿದೆ. ನನಗೆ ತಿಳಿದಷ್ಟು ಮಟ್ಟಿಗೆ ಈ ಸಂಕ್ರಮಣ ಆದಮೇಲೆ ಒಳ್ಳೆಯ ದಿನ ಒಳ್ಳೆಯ ಮುಹೂರ್ತ ನೋಡಿಕೊಂಡು ಅವರೇನಾದರೂ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದೇನೋ ನನಗೆ ಗೊತ್ತಿಲ್ಲ. ಒಟ್ಟಿಗೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿದ್ದ ವಿಚಾರ ಇದು. ಆದರೆ ನಮಗೂ ಅವರ ಅಂತರ್ಗತವಾಗಿ ವಿಷಯಗಳೆಲ್ಲೂ ಕೂಡ ಅಷ್ಟು ಇಷ್ಟು ಗೊತ್ತಾಗ್ತಿರೋ ಕಾರಣ ಖಂಡಿತವಾಗ್ಲೂ ಕೂಡ ಅಧಿಕಾರ ಹಂಚಿಕೆ ಇಬ್ಬರಿಗೂ ಸಮಾನವಾಗಿ ಆಗಬೇಕು ಅನ್ನೋಂಥ ತೀರ್ಮಾನ ಅವ್ರ ಪಕ್ಷದ ಹೈಕಮಾಂಡ್ ಮಾಡಿದೆ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಅಷ್ಟೇ. ಈ ಇತ್ತೀಚಿನ ದಿನಗಳಲ್ಲಿ ಅವರು ವೈರಾಗ್ಯದ ಮಾತುಗಳನ್ನು ಆಡ್ತಿದ್ದಾರೆ ಡಿ ಕೆ ಶಿವಕುಮಾರ್. ಅಂದರೆ ನಾನು ಅಧ್ಯಕ್ಷನಾಗೇ ಉಳಿತೀನಿ ಅನ್ನೋದು. ಅಂದರೆ ಇದೆಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ. ನೋಡಮ್ಮ, ಜನಾರ್ದನ್ ರೆಡ್ಡಿ ಬಿಟ್ಟರೆ ಉಳಿದವರು ಯಾರೇ ಮಾತಾಡಿದರೂ ಕೂಡ ಅದು ರಾಜಕಾರಣ ಮಾತುಗಳಂತಲೇ ನಾವು ಅನ್ಕೋಬೇಕಷ್ಟೆ. ಅಲ್ಲ ಸರ್, ಡಿ ಕೆ ಶಿವಕುಮಾರ್ CM ಆಗ್ತಾರಂತೀರಿ ಸರ್? ಸೊ ಇಡೀ ರಾಜ್ಯದ ಜನರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಲ್ಲಂತೂ ಎಲ್ಲಿ ನೋಡಿದರೂ ಕೂಡ ನಮ್ಮ ಜೊತೆ ಅವರು ವೈಯಕ್ತಿಕವಾಗಿ ಮಾತಾಡ್ತಾ ಇದ್ದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಮಾತೇ ಬರ್ತಾಯಿತ್ತು.